ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಎಲ್ಲರಿಗೂ ಹೋಗ್ಬಿಡೋಣ ಅಪ್ಡೇಟ್ಸ್. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡಿರಿ. ಓಕೆ, ಮೊದಲನೇ ಅಪ್ಡೇಟ್ ಶ್ರೇಯಸ್ ಅಯ್ಯರ್ ರಿಲೇಟೆಡ್ ಬರ್ತದೆ. ಅವ್ರಿಗೆ ಗೊತ್ತಿರೋದೆ ನಿಮಗೆ, ಅವರು ಮುಂದೆ ಬರುವಂಥ 3 ಮ್ಯಾಚ್ಗಳಿಗೆ ಅನ್ಅವೈಲಬಲ್ ಅಂತ ಅಂದರೆ ಅವ್ರಿಗೆ ಇಂಜುರಿ ಆಗಿರೋದಕ್ಕೆ ಅನ್ಅವೈಲಬಲ್ ಅಲ್ಲ, ಅವ್ರನ್ನ ಡ್ರಾಪ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅವರು ಇಂಜುರಿ ಹೌದು ಆಗಿತ್ತು, ಅವರಿಗೆ ಅದೇನೋ ಗ್ರಾಯಿನ್ ಪೈನ್ ಆಗಿತ್ತು, ಜೊತೆಗೆ ಬ್ಯಾಕಲ್ಲೂ ಸ್ವಲ್ಪ ಪೈನ್ ಇದೆ, ಅದು ಇದು ಅಂತೆಲ್ಲ ಅಪ್ಡೇಟ್ಗಳು ಬಂದಿತ್ತು. ಬಟ್ ಇದು ಜಸ್ಟ್ ನೆಪ. ಹೌದು, ಅವ್ರಿಗೆ ಇಂಜುರಿ ಆಗಿತ್ತು ಅಂತ ಜಸ್ಟ್ ಒಂದು ನೆಪಾನ ಹೊಡ್ಡಿ, ಯಾಕಂದರೆ ರೆಪ್ಯುಟೇಷನ್ ಇರುವಂಥ ಪ್ಲೇಯರು ಟಕ್ಕನಂಕಿ ಈಚೆಗಡೆ ಹಾಕ್ಬಿಟ್ರು ಅಂತಂದರೆ ಬೇಜಾರಾಗೈತೆ, ಅವ್ರಿಗೂ ಬೇಜಾರಾಗುತ್ತೆ, ಜೊತೆಗೆ ಅವ್ರ ಫ್ಯಾನ್ಸ್ಗೂ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಈ ಒಂದು ನೆಪಾನ ಹೇಳ್ಬಿಟ್ಟು ಅವ್ರನ್ನ ಈಚೆಗಡೆ ಇಟ್ಟಿದ್ದಾರೆ ಅಷ್ಟೇನೆ. ಅವ್ರನ್ನ ಡ್ರಾಪ್ ಮಾಡಿದ್ದಾರೆ ಅಂತ ಇವಾಗ ಅಪ್ಡೇಟ್ ಬರ್ತಿದೆ. ಚೆನ್ನಾಗಿ ಆಡ್ಬಿಟ್ಟು ಮತ್ತೆ ವಾಪಸ್ ಬರಲಿ ಅಂತ. ಯಾರು ಏನು ಇವಾಗ ಆರ್ಭಟ ಮಾಡ್ತಾ ಇಲ್ಲ ಶ್ರೇಯಸ್ ಏನು ಈಚೆಗಡೆ ಕೂರ್ಸಿರೋದಕ್ಕೆ. ಇಲ್ಲಾಗರೋ ಕರೆಕ್ಟಾಗಿ ನೀನು ಕರೆಕ್ಟಾಗಿ ಡಿಸಿಷನ್ ಮಾಡಿದ್ಯಾ ಅಂತಲೇ ಹೇಳ್ತಾರೆ ಸೆಲೆಕ್ಟರ್ಸ್ಗೆ. ಯಾಕೆ ಅಂತಂದರೆ ಅವ್ರ ಶಾರ್ಟ್ ಸೆಲೆಕ್ಷನೇ ಒಂಥರ ವಿಚಿತ್ರವಾಗಿತ್ತು, ಜೊತೆಗೆ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸು ಕೂಡ ಏನು ಬಂದಿಲ್ಲ ಟೆಸ್ಟ್ ಮ್ಯಾಚಲ್ಲಿ, ಅದಕ್ಕೋಸ್ಕರ ಮಾಡಿದ್ದಾರೆ ಅಷ್ಟೇ. ಅಪೇಟ್ ಬಿಟ್ಟು MSD ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕ್ಯಾಪ್ಟನ್ಸಿ ಬಗ್ಗೆ. ಅವ್ರ ಕ್ಯಾಪ್ಟನ್ಸಿಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ರಿಂದನೇ ಅವ್ರನ್ನ ಇವತ್ತು ಕೂಡ ಒನ್ ಆಫ್ ದ ಗ್ರೇಟೆಸ್ಟ್ ಕ್ಯಾಪ್ಟನ್ ಆಫ್ ಆಲ್ ಟೈಮ್ ಅಂತ ಇಂಡಿಯಾ ರೆಕಗ್ನೈಸ್ ಮಾಡುತ್ತೆ. ಯಾರೇ ಕೇಳಿದ್ರು ಕೂಡ ಯಾರು ಬೆಸ್ಟ್ ಕ್ಯಾಪ್ಟನ್ ಅಂತ ಕೇಳಿದ್ರೆ MS ಧೋನಿ ಅಂತಾನೆ ಹೇಳ್ತಾರೆ. ಸೊ ಒಂದು ಸ್ಟೇಟ್ಮೆಂಟ್ ಏನಮ್ಮ ಅಂತಂದ್ರೆ, ಆಸ್ ಎ ಲೀಡರ್ ಇಟ್ ಇಸ್ ಇಂಪಾರ್ಟೆಂಟ್ ಟು ಅರ್ನ್ ರೆಸ್ಪೆಕ್ಟ್ ವಿತ್ ಡೀಡ್ಸ್ ರಾದರ್ ದನ್ ವರ್ಡ್ಸ್. ಸುಮ್ಮನೆ ಬಾಯಿ ಮಾತಿಗೆ ಲೀಡರ್ ಆಗಿದೆ ಅಂದ್ರೆ ಇದು ಕ್ಯಾಪ್ಟನ್ಸಿ ಮಾತ್ರ ಅಂತಲ್ಲ, ಆಸ್ ಎ ಲೀಡರ್ ಬರೀ ಕ್ರಿಕೆಟಿಂಗ್ ಮಾತ್ರ ಸಂಬಂಧ ಆಗುತ್ತೆ ಅಂತಲ್ಲ, ಎಲ್ಲ ಫೀಲ್ಡ್ಗೂ ಕೂಡ ಸಂಬಂಧ ಆಗುತ್ತೆ. ಆಸ್ ಎ ಲೀಡರ್ ಆದವನು ಡೀಡ್ಸಿಂದ ಎಲ್ಲರೂ ಗೆಲ್ಲಬೇಕು, ವರ್ಡ್ಸಿಂದ ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಬರೀ ಬಾಯಿ ಮಾತಿಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅದು ಇದು ಅಂತ ಹೇಳೋದಕ್ಕಿಂತ ಅದನ್ನು ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಒಂದು ಬರುತ್ತಲ್ಲ, ಅದರಿಂದ ರಿಸಲ್ಟ್ ಬರುತ್ತಲ್ಲ, ಅದನ್ನು ಔಟ್ಕಮ್ನ ತೊಗೊಂಬರ್ಬೇಕು. ಅವಾಗಲೇ ರೆಸ್ಪೆಕ್ಟ್ ಬರೋದು ಒಬ್ಬ ಕ್ಯಾಪ್ಟನ್ಗೆ, ಒಬ್ಬ ಲೀಡರ್ಗೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, ಇಶಾನ್ ಕಿಶನ್ ಅವರ ಬಗ್ಗೆ ಆರೋಗ್ಯಂಟ್ ಆಗಿ ಒಂಥರ ರೊಚ್ಚಿಗೆದ್ದಿ ಮಾತಾಡಿದ್ದಾರೆ. ಇರ್ಫಾನ್ ಪಠಾನ್ ಅವರು ಒಂಥರ ಬ್ರುಟಲ್, ಒಂಥರ ಹಾರ್ಶ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಈ ಮನುಷ್ಯಂಗೆ ಅಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ, IPL ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಐತೆ, ಇಲ್ಲಿ ಡೊಮ್ಯಾಸ್ಟಿಕಲ್ಲಿ ಬಂದ್ಬಿಟ್ಟು ರಣಜಿ ಟ್ರೋಫಿ ಆಡೋದಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಟೈಮ್ ಇಲ್ಲ ಅಲ್ವಾ. ಜೊತೆಗೆ ಇದಾಗೋಗ್ಬಿಡ್ತದೆ, ಅದಾಗೋಗ್ಬಿಡ್ತದೆ, ಮೆಂಟಲ್ ಸ್ಟ್ರೆಸ್ ಆಗೋಗ್ಬಿಡ್ತದೆ, ಹಂಗಾಗೋಗ್ಬಿಡ್ತದೆ, ಹಿಂಗಾಗೋಗ್ಬಿಡ್ತದೆ ಅಂತೆಲ್ಲ ಹೇಳ್ತಾರಲ್ಲ. ಆಮೇಲೆ ಇಂಡಿಯಾಗೆ ಸೆಲೆಕ್ಟ್ ಆಗಿಲ್ಲ, ಇಂಡಿಯಾ ವಾಸ್ ಇಂಗ್ಲೆಂಡ್ ಸೀರೀಸಿಗೆ ಸೆಲೆಕ್ಟ್ ಆಗಿಲ್ಲ ಅಂತ ಇವ್ರಿಗೆ ಬೇಜಾರು ಬೇರೆ ಆಗೋಗ್ಬಿಡುತ್ತಲ್ಲ. ಇವ್ರು ಡೊಮ್ಯಾಸ್ಟಿಕಲ್ಲೇ ಆಡ್ತಾ ಇಲ್ಲ ಪಾಪ. ಡೊಮ್ಯಾಸ್ಟಿಕಲ್ಲಿ ಎಷ್ಟು ಕ್ರಿಕೆಟರ್ಸು ಕಷ್ಟಪಡ್ತಿದೆ, ಇವ್ರೇನು ಪುಡಾಂಗ್ ಅನ್ಕೊಂಡ್ಬಿಟ್ಟಿದ್ದಾರೆ. ಏನು 30 ವರ್ಷ 35 ವರ್ಷ ಆಗ್ಬಿಟ್ಟಿದೆ, ಅವ್ರು ಎಕ್ಸ್ಪೀರಿಯನ್ಸ್ ಆಗೋಗ್ಬಿಟ್ಟಿದ್ಯಾ. ಇನ್ನು ಯಂಗ್ಸ್ಟರು ಯಾಕೆ ಆಡಬಾರ್ದು, ಇವ್ರು ಹೋಗ್ಬಿಟ್ಟು ಡೊಮ್ಯಾಸ್ಟಿಕಲ್ಲಿ ಅಲ್ಲಿ ಇವ್ರು ಸೆಲೆಕ್ಟ್ ಆಗಬೇಕು ಅಂತಂದರೆ ಡೊಮ್ಯಾಸ್ಟಿಕಲ್ಲಿ ಆಡಿದ್ರೆ ಅವ್ರಿಗೆ ಇಲ್ಲಿ ವ್ಯಾಲ್ಯೂ ಬರೋದು. ಇಲ್ಲ ಅಂತಂದರೆ ನೀವು IPL ಮಾತ್ರ ಆಡ್ತೀರಾ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಇವ್ರೇನು ವಿರಾಟ್ ಕೊಹ್ಲಿನ ಅಥವಾ MS ಧೋನಿನ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಅಂತ ಅನ್ಕೋಬೋದು. ಯಾಕಂದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಕ್ರಿಕೆಟರ್ಸ್ಗಳೇ ಕೆಲವೊಂದ್ಸಲಿ MS ಧೋನಿ ಅವರು 37-38 ವರ್ಷ ಆದ್ರೂ ಕೂಡ ಅವರು ವಿಜಯಸರ ಟ್ರೋಫಿನೂ ಆಡಿದ್ದಾರೆ ಅವರು. ಸೊ ಅಂಥ ಎಕ್ಸ್ಪೀರಿಯನ್ಸ್ ಇರುವಂಥ ಕ್ರಿಕೆಟರ್ಗಳನ್ನೇ ಆಡಿದ್ದಾರೆ, ಬಂದ್ಬಿಟ್ಟು ಕ್ಯಾಪ್ಟನ್ ಆಗಿದ್ದವರು ಕೂಡ ಆಡಿದ್ದಾರೆ ಹೋಗ್ಬಿಟ್ಟು ಡೊಮ್ಯಾಸ್ಟಿಕಲ್ಲಿ. ಈ ಮನುಷ್ಯಂಗೆ ಏನು ಬಂದಿರೋದು IPL ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಅಲ್ಲಿ ಇಲ್ಲೇನಾದ್ರು ರಣಜಿ ಟ್ರೋಫಿ ಏನಾದ್ರು ಆಡಿತ್ತು ಅಂದರೆ ಬಹುಶಃ ಸೆಲೆಕ್ಟ್ ಆದರೂ ಆಗ್ತಿದ್ರು ಇಂಡಿಯಾ ವಾಸ್ ಇಂಗ್ಲೆಂಡ್ ಸೀರೀಸ್ಗೆ, ಯಾರಿಗೆ ಗೊತ್ತು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಇದು ಅವರ ಕ್ಯಾರೆಕ್ಟರ್ ತೋರಿಸುತ್ತೆ ಅಂತ ಹೇಳಿದ್ರು. ಇಶಾನ್ ಕಿಶನ್ ಅವರ ಕ್ಯಾರೆಕ್ಟರ್. ಇರ್ಫಾನ್ ಪಠಾನ್ಗೆ ಇದು ಸ್ವಲ್ಪ ಬಿಲ್ಕುಲ್ ಇಷ್ಟ ಆಗಿಲ್ಲ. ಅಪ್ಡೇಟ್ ನಂಬರ್ 4, ಕ್ಲಾಸನ್ ಬಗ್ಗೆ ಡೇಲ್ ಸ್ಟೇನ್ ಅವರು ಮಾತಾಡಿದರೆ. ನಮ್ಮ ಪುಣ್ಯ ಅಂತ ಅನ್ಕೊಬೇಕು ನಾವು. ಕ್ಲಾಸನ್ನ ಈ ವರ್ಷ ನಾವು ಸನ್ರೈಸರ್ಸ್ ಹೈದರಾಬಾದಲ್ಲಿ ಇಟ್ಕೊಂಡಿರುವಂಥದ್ದು. ಈ ವರ್ಷ ನೋಡಿ ಅಬ್ಬರಿಸಿ ಬೊಬ್ಬಿರಿತಾರೆ ಅವ್ರು ಪಕ್ಕ 100%. ಏನಾನ ಒಂದು ಮಾಡ್ತಾರೆ, ಒಂದು ಗತಿ ಕಾಣಿಸ್ತಾರೆ SRHಗೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ರೀಸೆಂಟಾಗಿ ಪ್ಲೇ ಆಫ್ಸಲ್ಲಿ ಕೂಡ ಸೌತ್ ಆಫ್ರಿಕನ್ T20 ಲೀಗ್ SI20 ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ಲೇ ಆಫ್ಸಲ್ಲಿ ಒಂಥರ ಎಲ್ಲೂ ಇಲ್ಲದೆ ಇರುವಂಥವ್ರು ಎಲ್ಲೆಲ್ಗೋ ತೊಗೊಂಡೋಗ್ಬಿಟ್ಟಿದ್ದಾರೆ ಟೀಮ್ನ. ಸೊ ಆದ್ದರಿಂದ ಇವ್ರಿಗೆ ಅನಿಸಿದೆ ಅಂತ ಕಾಣಿಸುತ್ತೆ. ಅಲ್ಲೇನು ಸನ್ರೈಸರ್ಸ್ ಆಡ್ತಿಲ್ಲ, ಅಲ್ಲಿ ಡುಬಾನ್ಗೆ ಆಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ಏನೋ ಕಾನ್ಫಿಡೆನ್ಸ್ ಇದೆ ಇವರಿಗೆ, ಏನೋ ಒಂದು ಮಾಡ್ತಾರೆ ಅಂತ. ಕಾದ್ ನೋಡೋಣ ಇವ್ರು ಏನು ಮಾಡ್ತಾರೆ ಕ್ಲಾಸನ್ ಅಂತ. ಅಪ್ಡೇಟ್ ನಂಬರ್ 5, ಡೇವಿಡ್ ವಾರ್ನರ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಡೇವಿಡ್ ವಾರ್ನರ್ ಹೇಳ್ತಾರೆ T20 ವರ್ಲ್ಡ್ ಕಪ್ ಆದಮೇಲೆ ನಾನು ಇಂಟರ್ನ್ಯಾಷನಲ್ ಫಾರ್ಮ್ಯಾಟ್ಗೆ ರಿಟೈರ್ಮೆಂಟ್ನ ಕೊಡ್ತೀನಿ ಅಂತ. ಆಬ್ವಿಯಸ್ ಇವಾಗ 2 ಫಾರ್ಮ್ಯಾಟ್ಗೆ ಆಲ್ರೆಡಿ ಕೊಟ್ಟಿದ್ದಾಗಿದೆ, ODIಗೆ ಮತ್ತು ಟೆಸ್ಟ್ ಫಾರ್ಮ್ಯಾಟ್ಗೆ. ಇವಾಗ ಅದೊಂದು ಬಾಕಿ ಇದೆ, ಅದು T20 ವರ್ಲ್ಡ್ ಕಪ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಜಸ್ಟ್ ವಾಂಟ್ ಟು ಫಿನಿಶ್ ಅಟ್ T20 ವರ್ಲ್ಡ್ ಕಪ್ ಅಂತ ಹೇಳಿದ್ರೆ ಅದು ಓಪನ್ ಆಗಿ ಎಲ್ಲರಿಗೂ ಕೂಡ ಗೊತ್ತಿತ್ತು, ಅದು ಅವ್ರ ಬಾಯಿಂದ ಬಂದಿದೆ ಅಷ್ಟೇ. ಡೇವಿಡ್ ವಾರ್ನರ್ ಎಂಡ್ ಆಫ್ ಎರಾ ಆಗೋಗ್ಬಿಡುತ್ತೆ ಈ T20 ವರ್ಲ್ಡ್ ಕಪ್ ಆಗಾದ್ಮೇಲೆ. ಇಂಟರ್ನ್ಯಾಷನಲ್ ಫಾರ್ಮ್ಯಾಟಲ್ಲಿ ಡೊಮ್ಯಾಸ್ಟಿಕ್ ಅಲ್ಲ ಫ್ರಾಂಚೈಸ್ ಕ್ರಿಕೆಟ್ನ ಆಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಬಾಯ್.